ಸಂಸತ್ ಮೇಲಿನ ದಾಳಿ ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿದೆ. ಪೊಲೀಸರು ತನಿಖೆಯನ್ನ ತೀವ್ರಗೊಳಿಸಿದ್ದಾರೆ. ಲೋಕಸಭಾ ಸ್ಪೀಕರ್ ಓಂ ಬಿರ್ಲಾ ಕೂಡ ಉನ್ನತ ಮಟ್ಟದ ಸಮಿತಿಯನ್ನ ರಚಿಸಿ ತನಿಖೆಗೆ ಸೂಚಿಸಿದ್ದಾರೆ. ಆದರೆ ಇತ್ತ ಬಿಜೆಪಿ ಕಾಂಗ್ರೆಸ್ ನಡುವೆ ಕಲರ್ ಸ್ಮೋಕ್ನ ಮಾತಿನ ಕದನ ಇನ್ನೂ ನಿಂತಿಲ್ಲ. ಅದರಲ್ಲೂ ನಿನ್ನೆ ರಾಹುಲ್ ಗಾಂಧಿ ಅವರು ಕೊಟ್ಟಿದ್ದಂತ ನಿರುದ್ಯೋಗದ ಹೇಳಿಕೆಗೆ ಪ್ರಹ್ಲಾದ್ ಜೋಶಿ ತಿರುಗೇಟನ್ನ ಕೊಟ್ಟಿದ್ದಾರೆ. ಈ ಮಧ್ಯೆ ಘಟನೆ ಬಗ್ಗೆ ಮೊದಲ ಬಾರಿಗೆ ಪ್ರತಿಕ್ರಿಯಿಸಿರುವಂತಹ ಪ್ರಧಾನಿ ಮೋದಿ ವಾದ ಪ್ರತಿವಾದ ಬೇಡ, ಪ್ರಕರಣ ಅತ್ಯಂತ ಗಂಭೀರವಾದದ್ದು, ದಾಳಿ ಹಿಂದೆ ಇರೋರನ್ನ ಪತ್ತೆ ಹಚ್ಚಬೇಕು ಅಂತ ಹೇಳಿದ್ದಾರೆ. देश में सबसे बड़ा मुद्दा है बेरोजगारी का मुद्दा। सौभाग्य कार्रवाई 2 बजे तक। ರಾಹುಲ್ ಗಾಂಧಿ ಎಷ್ಟು ಚೈಲ್ಡಿಶ್ ಆಗಿ ಮಾತನಾಡ್ತಾ ಇದ್ದೀರಿ ನೀವು. सौभाग्य कार्रवाई 2 बजे तक। ಭದ್ರತಾ ಲೋಪ ಲೋಕಸಭೆಯಲ್ಲಿ ಆಗಿರೋದು ಅತಿದೊಡ್ಡ ಲೋಪ. ಇದೇ ವಿಚಾರವಾಗಿ ಕಾಂಗ್ರೆಸ್ ಬಿಜೆಪಿ ನಡುವಿನ ವಾಕ್ಪ್ರಹಾರ ತಾರಕಕ್ಕೇರಿದೆ. ಕಿಡಿಗೇಡಿಗಳು ಎರಚಿದ ಬಣ್ಣವೇ ಈಗ ಕೈಕಮಲ ಪಾಳಯಕ್ಕೆ ಅಸ್ತ್ರವಾಗಿದ್ದು ಮಾತಿನ ಓಕುಳಿ ಜೋರಾಗಿದೆ. ನಿರುದ್ಯೋಗವೇ ದಾಳಿಗೆ ಕಾರಣ ಎಂಬ ರಾಹುಲ್ ಗಾಂಧಿ ಹೇಳಿಕೆ, ಪ್ರತಾಪ್ ಸಿಂಹರನ್ನ ಟ್ಯಾಪ್ ಮಾಡಲಾಗಿದೆ ಎಂಬ ಲೆಹರ್ ಸಿಂಗ್ ಹೇಳಿಕೆ ಭಾರಿ ಸಂಚಲನ ಸೃಷ್ಟಿಸಿದೆ. ಹಾಗಾದ್ರೆ ಈ ಮಾತಿನ ಕದನ ಹೇಗಿದೆ ಅನ್ನೋದನ್ನ ಹೇಳ್ತೀವಿ. ಅದಕ್ಕೂ ಮುನ್ನ ಮೊದಲ ಬಾರಿಗೆ ಘಟನೆ ಬಗ್ಗೆ ಮೋದಿ ಪ್ರತಿಕ್ರಿಯಿಸಿದ್ದಾರೆ. ಅದೇನು ಅನ್ನೋದನ್ನೇ ತೋರಿಸ್ತೀವಿ ನೋಡಿ. ಸಂಸತ್ ಮೇಲಿನ ಕಲರ್ ದಾಳಿ ಬಗ್ಗೆ ಮೋದಿ ಮೊದಲ ಪ್ರತಿಕ್ರಿಯೆ. ಗಂಭೀರ ಘಟನೆ, ದಾಳಿ ಹಿಂದಿರೋರನ್ನ ಪತ್ತೆ ಹಚ್ಚಬೇಕೆಂದ ಮೋದಿ. ಸಂಸತ್ ಕಲರ್ ಸ್ಮೋಕ್ ದಾಳಿ ಕುರಿತಂತೆ ಪ್ರಧಾನಿ ಮೋದಿ ಮೊದಲ ಬಾರಿಗೆ ಪ್ರತಿಕ್ರಿಯಿಸಿದ್ದಾರೆ. ಖಾಸಗಿ ಪತ್ರಿಕೆಗೆ ಸಂದರ್ಶನ ನೀಡಿರೋ ಮೋದಿ ಸಂಸತ್ ಭವನದಲ್ಲಿ ಭದ್ರತಾ ಲೋಪ ಅತ್ಯಂತ ಗಂಭೀರ ವಿಚಾರ ಎಂದು ಹೇಳಿದ್ದಾರೆ. ಸಂಸತ್ನಲ್ಲಾದ ಭದ್ರತಾ ಲೋಪ ಬಹಳ ಗಂಭೀರವಾದದ್ದು. ಘಟನೆ ಅತ್ಯಂತ ದುಃಖಕರ ಮತ್ತು ಕಳವಳಕಾರಿಯಾಗಿದೆ. ಈ ಕುರಿತು ಚರ್ಚೆ ನಡೆಸುವ ಬದಲಾಗಿ ವಿಸ್ತೃತ ತನಿಖೆ ನಡೆಸಬೇಕು. ಈ ಘಟನೆಯ ಗಂಭೀರತೆಯನ್ನ ಕಡಿಮೆ ಮಾಡಬಾರದು. ಘಟನೆಯನ್ನ ನಾವು ಲಘುವಾಗಿ ಪರಿಗಣಿಸಬಾರದು. ಲೋಕಸಭಾ ಸ್ಪೀಕರ್ ಎಲ್ಲ ಅಗತ್ಯ ಕ್ರಮಗಳನ್ನ ತೆಗೆದುಕೊಳ್ತಾರೆ. ತನಿಖಾ ಸಂಸ್ಥೆಗಳು ಈ ಬಗ್ಗೆ ತನಿಖೆ ನಡೆಸುತ್ತಿವೆ. ದಾಳಿ ಹಿಂದೆ ಯಾವ ಅಂಶಗಳಿವೆ ಮತ್ತು ದಾಳಿ ನಡೆಸಿದವರ ಉದ್ದೇಶಗಳು ಯಾವುವು ಎಂಬುದನ್ನು ಕಂಡುಹಿಡಿಯುವುದು ಮುಖ್ಯವಾಗಿದೆ. ಪ್ರತಿಯೊಬ್ಬರೂ ಇಂತಹ ವಿಷಯಗಳಲ್ಲಿ ವಾದ ಪ್ರತಿವಾದದ ಬದಲಾಗಿ ಆಳವಾಗಿ ತನಿಖೆ ಮಾಡಬೇಕು. ಘಟನೆ ಮುಂದೆಂದು ನಡೆಯದಂತೆ ನಾವು ಪರಿಹಾರ ಕಂಡುಕೊಳ್ಳಬೇಕಿದೆ. ಹೀಗಂತ ಸಂದರ್ಶನದಲ್ಲಿ ಮೋದಿ ಹೇಳಿದ್ದಾರೆ. ಘಟನೆಯನ್ನ ಅಸ್ತ್ರ ಮಾಡಿಕೊಂಡಿರೋ ವಿಪಕ್ಷಗಳಿಗೆ ತಮ್ಮದೇ ದಾಟಿಯಲ್ಲೇ ಕುಟುಕಿದ್ದಾರೆ. ನಿರುದ್ಯೋಗವೇ ದಾಳಿಗೆ ಕಾರಣವೆಂದ ರಾಹುಲ್ಗೆ ಜೋಶಿ ತಿರುಗೇಟು. ರಾಹುಲ್ ಗಾಂಧಿ ಅವರದ್ದು ಚೈಲ್ಡಿಶ್ ಹೇಳಿಕೆ ಎಂದ ಪ್ರಹ್ಲಾದ್ ಜೋಶಿ. सुरक्षा ब्रीच हुई है, वो है, बट क्यों हुई? जो देश में सबसे बड़ा मुद्दा है बेरोजगारी का मुद्दा, जो पूरे देश में उबल रहा है. मोदी जी की पॉलिसीज के कारण हिंदुस्तान के युवाओं को रोजगार नहीं मिल रहा है. ರಾಹುಲ್ ಗಾಂಧಿ ನೀಡಿದ್ದ ಇದೇ ಹೇಳಿಕೆ ಕೇಸರಿ ಪಡೆಯನ್ನ ಕೆರಳಿಸಿದೆ. ರಾಹುಲ್ ಹೇಳಿಕೆಗೆ ತಿರುಗೇಟು ನೀಡಿರೋ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ರಾಹುಲ್ ಗಾಂಧಿ ಅವರದ್ದು ಚೈಲ್ಡಿಶ್ ಹೇಳಿಕೆ ಅಂತ ತಿವಿದಿದ್ದಾರೆ. ಏನೋ ಎಲ್ಲ ಮಾಡ್ತಿರೋದೇ ಕಾಂಗ್ರೆಸ್ನವರು, 4 ದಿನ ಕಾಯಿರಿ ಎಲ್ಲ ಹೊರಬರುತ್ತೆ ಅಂತ ಬಿಜೆಪಿ ಸಂಸದ ರಮೇಶ್ ಜಿಗಜಿಣಗಿ ಆರೋಪಿಸಿದ್ದಾರೆ. ಅಕಸ್ಮಾತ್ ನಾನು ನಿರುದ್ಯೋಗಿ ಇದ್ದೇನೆ, ಅದಕ್ಕೆ ನಾನು ಯಾರನ್ನೋ ಹೋಗಿ ಮರ್ಡರ್ ಮಾಡ್ತೇನೆ, ಯಾವುದೋ MP ಹೋಗಿ ರಸ್ತೆಯಲ್ಲಿ MLA ಕರ್ನಾಟಕದಲ್ಲಿ ನಿರುದ್ಯೋಗಿ ಇಲ್ವಾ? ಛತ್ತೀಸ್ಗಢದಲ್ಲಿ 5 ವರ್ಷದಿಂದ ರಾಜ್ಯ ಇತ್ತು, ನಿರುದ್ಯೋಗ ಇಲ್ವಾ? ಹಿಮಾಚಲ್ ಪ್ರದೇಶದಲ್ಲಿ ನಿರುದ್ಯೋಗ ಇಲ್ವಾ? ಅಂದರೆ ಎಲ್ಲಿ ನಿರುದ್ಯೋಗ ಇದೆ ಅಲ್ಲಿ ದೇಶದ ವಿರೋಧಿ ಆದಂಥ, ದೇಶದ್ರೋಹಿ, ಟೆರರಿಸ್ಟ್ಗಳ ಜೊತೆ ಲಿಂಕ್ ಇಟ್ಕೊಳ್ಳುವಂಥ ಸಂಘಟನೆ ಇದನ್ನು ಮಾಡೋದಕ್ಕೆ ರಾಹುಲ್ ಗಾಂಧಿ ನಿಮ್ಮ ಬೆಂಬಲ ಇದೆಯಾ? ರಾಹುಲ್ ಗಾಂಧಿ ಎಷ್ಟು ಚೈಲ್ಡಿಶ್ ಆಗಿ ಮಾತನಾಡ್ತಾ ಇದ್ದೀರಿ ನೀವು? ಅಥವಾ ನೀವು ಮೋದಿ ಅವ್ರನ್ನ ವಿರೋಧ ಮಾಡುವಂಥ ಬರಲಿ ರಾಷ್ಟ್ರದ್ರೋಹಿಗಳ ಜೊತೆಗೆ ನಿಮ್ಮ ಒಂದು ಸಮರ್ಥನೆನಾ ನಿಮ್ಮದು?
ಬಂದು ಪಾಸ್ ಕೊಡೋದು ನೀವು ಕೇಳಿದ್ರೆ ಕೊಡಬೇಕಾಗ್ತದೆ ರೀ. ಅವೇ ಅದ್ರಾಗೆ ಅವ್ರ ಪ್ರತಾಪಂದು ಏನು ತಪ್ಪಿಲ್ಲ ನೋಡಿರಿ. ಕಾಂಗ್ರೆಸ್ನವ್ರ ಕೆಲಸ ಮಾಡಿದ್ದೇ ಅವರು ಎಲ್ಲನೂ. ಅವ್ರು ಹೇಳಲಾರದೆ ಬಿಡ್ತಾರಾ? ಬರ್ತದೆ ಒಂದು 4 ದಿನ ಸುಮ್ಮನೆ ಇಡ್ರಿ, 4 ದಿವಸದೊಳಗೆ ಬರ್ತದೆ ಹೊರಗಡೆ. ಇನ್ನು ಪ್ರತಾಪ್ ಸಿಂಹರನ್ನ ಸಿದ್ದರಾಮಯ್ಯ ಟ್ರ್ಯಾಪ್ ಮಾಡ್ತಿದ್ದಾರೆಂಬ ಬಿಜೆಪಿ ರಾಜ್ಯಸಭಾ ಸದಸ್ಯ ಲೆಹರ್ ಸಿಂಗ್ ಹೇಳಿಕೆಗೆ ಕಾಂಗ್ರೆಸ್ ನಾಯಕರು ತಿರುಗೇಟು ನೀಡಿದ್ದಾರೆ. ಯಾರು ಟ್ರ್ಯಾಪ್ ಮಾಡ್ತಾರೆ? ಯಾರೇನು ಪ್ರತಾಪ್ ಸಿಂಹನೂ ಹುಡುಗ ಅಲ್ಲ, ನಾನು ಹುಡುಗ ಅಲ್ಲ. ನಮ್ಮ ಜವಾಬ್ದಾರಿ ಅಷ್ಟೇ. ಹತಾಶರಾಗಿ ಮಾತಾಡ್ತಾ ಇದ್ದಾರೆ. ಸಿದ್ದರಾಮಯ್ಯನವರು ಇಂಥ ಒಂದು ಕೀಳು ಮಟ್ಟದ ರಾಜಕಾರಣವನ್ನು ಅವ್ರ ಜೀವನದಲ್ಲಿ ಮಾಡಲ್ಲ, ಯಾವ ಕಾರಣಕ್ಕೂ ಮಾಡಲ್ಲ. ನೇರವಾಗಿ ಪ್ರತಾಪ್ ಸಿಂಹ ಎಲ್ಲಿ, ಸಿದ್ದರಾಮಯ್ಯನವರು ಎಲ್ಲಿ ಸರ್? ಸಿದ್ದರಾಮಯ್ಯನವರು ಯಾರೋ ಪ್ರತಾಪ್ ಸಿಂಹ ವಿರುದ್ಧ ಈ ಥರ ಟ್ರ್ಯಾಪ್ ಮಾಡಿ ಸಂಚು ರೂಪಿಸಿ ಮತ್ತೊಂದು ಮಾಡುವಂಥ ಕೆಲಸವನ್ನು ಅಸೆಂಬ್ಲಿ ಚುನಾವಣೆಯಲ್ಲಿ ಪ್ರತಾಪ್ ಸಿಂಹ ಮಾಡಿದ್ದು. ವಿಡಿಯೋ ಶೇರ್ ಮಾಡಿ ಮೊಬೈಲ್ ಸುಟ್ಟು ಹಾಕಿದ್ದ ಮಾಸ್ಟರ್ ಮೈಂಡ್. ಸುಟ್ಟು ಕರಕಲಾಗಿರೋ ಮೊಬೈಲ್ ಸೀಸ್ ಮಾಡಿದ ಪೊಲೀಸರು. ಮಾಸ್ಟರ್ ಮೈಂಡ್ ಲಲಿತ್ ಝಾ ಇವನೆಂತ ಖತರ್ನಾಕ್ ಅಂದ್ರೆ ದಾಳಿಯ ವಿಡಿಯೋವನ್ನ ಸ್ನೇಹಿತನೊಬ್ಬನಿಗೆ ಕಳುಹಿಸಿ ಶೇರ್ ಮಾಡುವಂತೆ ಹೇಳಿದ್ದ ಎನ್ನಲಾಗಿದೆ. ಇದಾದ ಬಳಿಕ ರಾಜಸ್ಥಾನದ ಜೈಪುರಕ್ಕೆ ಬಂದು ಎಲ್ಲ ಆರೋಪಿಗಳ ಮೊಬೈಲ್ ಅನ್ನ ಮೊದಲು ಕಲ್ಲಿನಿಂದ ಜಜ್ಜಿ ಸಿಮ್ ಕಾರ್ಡ್ ಸಮೇತ ಸುಟ್ಟು ಹಾಕಿದ್ದ. ಬಳಿಕ ಪೊಲೀಸರಿಗೆ ಶರಣಾಗಿದ್ದ. ಜೈಪುರದಲ್ಲಿ ಲಲಿತ್ ಝಾ ಮೊಬೈಲ್ ಸುಟ್ಟು ಹಾಕಿರೋ ಜಾಗ ಪತ್ತೆ ಮಾಡಿದ ಪೊಲೀಸರು ಸುಟ್ಟು ಕರಕಲಾಗಿರೋ ಮೊಬೈಲ್ಗಳ ಅವಶೇಷಗಳನ್ನ ವಶಪಡಿಸಿಕೊಂಡಿದ್ದಾರೆ. ಲಲಿತ್ ಝಾ ವಿರುದ್ಧ ಉದ್ದೇಶಪೂರ್ವಕವಾಗಿ ಸಾಕ್ಷ್ಯ ನಾಶಪಡಿಸಿದ ಆರೋಪದ ಮೇಲೆ ಪ್ರಕರಣ ದಾಖಲಿಸಲಾಗಿದೆ. ಇನ್ನು ಶೀಘ್ರದಲ್ಲೇ ಪ್ರತಾಪ್ ಸಿಂಹ ಅವರಿಗೂ ನೋಟಿಸ್ ನೀಡಿ ವಿಚಾರಣೆ ನಡೆಸೋ ಸಾಧ್ಯತೆ ಇದೆ. ಹರೀಶ್, TV9 ನವದೆಹಲಿ.